ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಇಂದಿನ ಈ ಸಂಚಿಕೆಯಲ್ಲಿ ನಾವು ಹರಿದ್ವಾರದಲ್ಲಿರುವ ಮಾನಸಾದೇವಿ ದೇವಸ್ಥಾನವನ್ನು ನೋಡಿಕೊಂಡು ಬರೋಣ ಬನ್ನಿ. ಹರಿದ್ವಾರದಲ್ಲಿ ಅನೇಕ ಪ್ರೇಕ್ಷಣೀಯ ಸ್ಥಳಗಳಿವೆ. ಅವುಗಳಲ್ಲಿ ಮಾನಸಾದೇವಿ ಮಂದಿರವು ಒಂದು. ಹರಿದ್ವಾರದ ಮುಖ್ಯ ರೈಲ್ವೆ ನಿಲ್ದಾಣದ ರಸ್ತೆಯಲ್ಲೇ ಮುಂದೆ ಹೋದರೆ ಅರಕೀಪೌಡಿಗೆ ಹೋಗ್ತದೆ. ಸ್ವಲ್ಪ ಮೊದಲು ಎಡಕ್ಕೆ ಮಾನಸಾದೇವಿ ಮಂದಿರಕ್ಕೆ ಹೋಗುವ ಪ್ರವೇಶ ದ್ವಾರವಿದೆ. ಅಲ್ಲಿ ಈಗ ನಾವು ಟಿಕೆಟ್ ತೆಗೆದುಕೊಂಡು ಈ ರೋಪ್ವೇ ಮೂಲಕ ಹೋಗ್ತಾ ಇದ್ದೇವೆ. ಇಲ್ಲಿ ನಡ್ಕೊಂಡು ಹೋಗೋರು ಹಿಂಗೆ ಈ ಥರ ನೋಡ್ರಿ, ಇಲ್ಲಿ ಹತ್ತದು ಕಾಣಿಸ್ತಾ ಇದೆಯಾ? ಹೋಗಿ ಬಂದು ಸೇರಿ ಒಬ್ಬರಿಗೆ 200 ರೂಪಾಯಿ ಟಿಕೆಟನ್ನು ನಾವು ತಗೋಬೇಕಾಗ್ತದೆ. ನೋಡಿ, ಈಗ ನಮ್ಮ ಪ್ರಯಾಣ ಎತ್ತರವಾದ ಈ ರೋಪ್ವೇ ಮೂಲಕ ಹೋಗ್ತಾ ಇದೆ. ಎತ್ತರದ ಕಬ್ಬಿಣದ ಕಂಬದ ಮೇಲೆ ಕಬ್ಬಿಣದ ದಪ್ಪ ತಂತಿಯನ್ನು ಕಟ್ಟಿ ಅದಕ್ಕೆ ಈ ಕಬ್ಬಿಣದ ಬುಟ್ಟಿಯನ್ನು ತೂಗಿ ಹಾಕಿರ್ತಾರೆ. 4 ಜನ ಆರಾಮಾಗಿ ಕೂರಬಹುದು. ಮೇಲೆ ಮೇಲೆ ಹೋದಂತೆ ಸ್ವಲ್ಪ ಗಾಬರಿ ಅನಿಸುತ್ತದೆ, ಇದು ಸಹಜ ಕೂಡ. ಕೆಳಗೆ ಹರಿದ್ವಾರದ ವಿಹಂಗಮ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೇವೆ. ಗಂಗೆಯ ಜಲರಾಶಿ ಕೆಳಕ್ಕೆ ಹರಿತಾ ಇರೋದು ಕಂಡುಬರುತ್ತೆ. ಈ ದೇವಸ್ಥಾನಕ್ಕೆ ಬೆಟ್ಟವನ್ನು ಹತ್ತಲು ರಸ್ತೆಯೂ ಇದೆ. ಮೆಟ್ಟಿಲುಗಳನ್ನು ಹತ್ತಿಕೊಂಡು ಹೋಗುವವರಿದ್ದಾರೆ. ಈಗ ನಾವು ಮಾನಸಾದೇವಿ ಮಂದಿರದ ಹತ್ತಿರ ಬಂದಿದ್ದೇವೆ. ಒಳಗೆ ಹೋದರೆ 5 ಮುಖಗಳುಳ್ಳ ಅಮೃತಶಿಲೆಯ ಮಾನಸಾದೇವಿಯ ವಿಗ್ರಹವಿದೆ. ಮನಸ್ಸಿನಲ್ಲಿ ಕೋರಿದ ಇಷ್ಟಾರ್ಥಗಳನ್ನು ಈಡೇರಿಸುವವಳು ಮಾನಸಾದೇವಿ. ಎಲ್ಲರಿಗೂ ಒಳ್ಳೇದು ಮಾಡಮ್ಮ ಅಂತ ಕೇಳಿಕೊಂಡು ಸುತ್ತಮುತ್ತ ನೋಡಿಕೊಂಡು ಮತ್ತೆ ನಾವು ಹೋದ ರೋಪ್ವೇ ಅದೇ ಮಾರ್ಗದಲ್ಲಿ ಕೆಳಗೆ ಬರುವ ವ್ಯವಸ್ಥೆ ನೋಡಿ. ಕೆಳಗಿನಿಂದ ಒಂದೊಂದಾಗಿ ಬರ್ತಾ ಇವೆ, ಕೆಲವು ಹೋಗ್ತಾ ಇವೆ. ಸತತ ಪ್ರಯಾಣ ಇದರಲ್ಲಿ ನಡೀತಾ ಇರುತ್ತೆ. ಕೆಳಗೆ ಗಂಗಾ ನದಿಯ ಸೇತುವೆಗಳನ್ನು ನೋಡ್ಬೋದು. ಬಹಳ ದೂರದಲ್ಲಿದೆ ಇದು. ಅಲ್ಲಿ ಕಾಣುವ ಹಸಿರು ಸೆರಗಿನ ಬೆಟ್ಟಗಳೆಲ್ಲ ಹಿಮಾಲಯದ ಆರಂಭದ ಪಂಕ್ತಿ ಶ್ರೇಣಿಗಳು. ಇಲ್ಲೇ ಸಮೀಪದಲ್ಲೆಲ್ಲೋ ಚಂಡಿ ದೇವಸ್ಥಾನ ಅಂತ ಇದೆಯಂತೆ, ಅಲ್ಲಿಗೂ ಇದೇ ಥರ ರೋಪ್ವೇ ಇದೆ ಅಂತ ಕೇಳಲ್ಪಟ್ಟೆವು. ಅವರದೇ ವಾಹನ ವ್ಯವಸ್ಥೆಯಲ್ಲಿ ಕರೆದುಕೊಂಡು ಹೋಗಿ ತಂದು ಬಿಡ್ತಾರೆ. ಇಲ್ಲೇ ಕೆಳಗಡೆ ಟಿಕೆಟ್ ತಗೊಂಡಲ್ಲೇ ಅಲ್ಲಿಗೂ ಟಿಕೆಟನ್ನು ಕೊಡ್ತಾರೆ. ಈಗ ನೋಡಿ, ನಾವು ಕೆಳಗೆ ಇಳಿತಾ ಇದ್ದೇವೆ. ಸ್ವಲ್ಪ ವೇಗವಾಗಿ ಹೋಗ್ತಾ ಇದೆ ಈ ಯಂತ್ರ. ದೂರದಲ್ಲಿ ನಾವು ನೋಡ್ತಾ ಇರೋದು ಗಂಗಾ ನದಿ. ಮೇಲಿನಿಂದ ಧುಮುಕುವ ಗಂಗೆ ಇಲ್ಲಿ ಬಂದು ಸಮತಳವನ್ನು ಕಾಣ್ತಾಳೆ. ವಿಶಾಲವಾದ ನದಿ ಬಯಲು, ಅದಕ್ಕೆ ಕೆಲವು ಸೇತುವೆಗಳನ್ನು ಕಟ್ಟಿರೋದು ಕಂಡು ಬರ್ತಾ ಇದೆ. ಇಲ್ಲಿ ಅನೇಕ ಕಾಲುವೆಗಳನ್ನು ಮಾಡಿ ಬೇರೆ ಬೇರೆ ಸಮಯದಲ್ಲಿ ಗಂಗೆಯ ಪ್ರವಾಹ ಬೇರೆ ಬೇರೆ ಕಾಲುವೆಗಳಲ್ಲಿ ಹೋಗುವ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಾವೀಗ ಎಲ್ಲಿ ಹತ್ತಿದ್ದೆವೋ ಅದೇ ಸ್ಥಳಕ್ಕೆ ಬಂದು ಇಳಿತಾ ಇದ್ದೇವೆ. ಉಡನ್ ಕಟೋಲಾ ಅಂತ ಇದಕ್ಕೆ ಹಿಂದಿಯಲ್ಲಿ ಹೆಸರು. ನೋಡಿ, ನಾವೀಗ ಕೆಳಗೆ ಬಂದೇ ಬಿಟ್ವಿ. ಇದೊಂಥರ ವಿಭಿನ್ನವಾದ ಅನುಭವವನ್ನು ಕೊಡುವಂತಹ ಪ್ರವಾಸ ಇದು. ಹಾಗೆ ಆಯಿತು, ಇನ್ನು ಭಯ ಇಲ್ಲ. ಈಗ ಭಯ ಇಲ್ವಾ?